ಪ್ರಕಾರಗಳು. ಫಸ್ಟು ಸಾಹಿತ್ಯ ಆಧಾರಗಳು, ಪುರಾತತ್ವ ಆಧಾರಗಳು. ಸಾಹಿತ್ಯ ಆಧಾರವಾಗ ದೇಸಿ ಸಾಹಿತ್ಯ, ವಿದೇಶಿ ಸಾಹಿತ್ಯ ಆಧಾರಗಳು. ಅಂದರೆ ಫಸ್ಟು ದೇಸಿ ಸಾಹಿತ್ಯ ಮತ್ತು ವಿದೇಶಿ ಸಾಹಿತ್ಯ ಒಳಗೆ ಬರ್ತಾವೆ. ಮತ್ತು ಪುರಾತತ್ವ ಆಧಾರ ಒಳಗೆ ಏನು ಬರ್ತಾವೆ ಅಂದರೆ ಭೂಮಿಯಾಗಿದ್ದು ಅಲ್ಲಿರುವ ವಸ್ತು, ಅಲ್ಲಿರೋ ಆಭರಣದಲ್ಲಿರೋ ಮೂರ್ತಿಯನ್ನು ನಾವು ಇನ್ನು ದಾಖಲಿಸಿ ಅದನ್ನು ನಾವು ಆ ಇತಿಹಾಸ ನಾವು ಕಂಡುಕೊಳ್ಬೋದು ಅಂತ ಹೇಳ್ಬೋದು. ಶಾಸನಗಳು ಅದೆಲ್ಲ ಅವು ಶಾಸನಗಳು, ಅಶೋಕನ ಶಾಸನಗಳು, ಅಷ್ಟು ನಾಣ್ಯಗಳು, ಕಾಯಿನ್, ಅವು ಸ್ಮಾರಕಗಳು. ಅದು ಸ್ಮಾರಕಗಳು ಯಾವುದು? ಗೋಲ್ಡ್ ಮಟ್ಟ, ತಾಜ್ ಮಹಲ್ ಅಂತ ಸ್ಮಾರಕ ನಾವು ಇತಿಹಾಸನ ಮೂಲಕ ಕಂಡುಕೊಳ್ಬೋದು. ಸೊ ಧಾರ್ಮಿಕ ಮತ್ತು ದೇಸಿ ಸಾಹಿತ್ಯ ಒಳಗೆ ಮತ್ತೆ ಬರ್ತಾವೆ. ಅವು ಅಂದರೆ ಧಾರ್ಮಿಕ ಸಾಹಿತ್ಯ, ಐತಿಹಾಸಿಕ ಸಾಹಿತ್ಯ, ಸಂಗಮ ಸಾಹಿತ್ಯ, ವೈಜ್ಞಾನಿಕ ಸಾಹಿತ್ಯ ಅಂತ ಹೇಳ್ಬೋದು. ಇಷ್ಟು ವಿದೇಶಿ ಸಾಹಿತ್ಯ ಒಳಗೆ, ವಿದೇಶಿ ಸಾಹಿತ್ಯ ಒಳಗೆ ಗ್ರೀಕ್, ರೋಮನ್, ಚೀನಿ, ಮುಸ್ಲಿಂ ದಾಖಲೆಗಳು ಕಂಡು ಬರ್ತವೆ ಅಂತ ಹೇಳ್ಬೋದು. ಇಷ್ಟು ಧಾರ್ಮಿಕ ಒಳಗೆ ವೈದಿಕ ಸಾಹಿತ್ಯ ಮತ್ತು ಜೈನ ಸಾಹಿತ್ಯ ಅಥವಾ ಬೌದ್ಧ ಸಾಹಿತ್ಯಗಳನ್ನು ತಿಳಿದುಕೊಳ್ಳೋಣ ಅಂತ ಹೇಳ್ಬೋದು. ಅಷ್ಟು ಸಾಹಿತ್ಯ ಅದರೊಳಗೆ ಲಿಖಿತ ರೂಪದ ಬರವಣಿಗೆ. ಇವುಗಳಲ್ಲಿ ದೇಸಿ ಸಾಹಿತ್ಯ ಆಧಾರ ಮತ್ತು ವಿದೇಶಿ ಸಾಹಿತ್ಯ ಆಧಾರ ಕಂಡುಕೊಳ್ಬೋದು ಅಂತ ಹೇಳ್ಬೋದು. ಮತ್ತು ದೇಸಿ ಸಾಹಿತ್ಯ ಅದರೊಳಗೆ ಮೊನ್ನೆದು ದೇಸಿ ಸಾಹಿತ್ಯ ಅಂದರೆ ಈ ಪ್ರಕಾರದ ಸಾಹಿತ್ಯ ಸಂಸ್ಕೃತ, ಪ್ರಾಕೃತ, ಪಾಳಿ, ತಮಿಳ್, ಕನ್ನಡ. ದೇಸಿ ಮೀನ್ಸಿನ ಒಳಗಿಂದ ಈ ಪ್ರಕಾರದ ಸಾಹಿತ್ಯವು ಸಂಸ್ಕೃತ, ಪ್ರಾಕೃತ, ಪಾಳಿ, ತಮಿಳ್, ಕನ್ನಡ, ತೆಲುಗು ಮೊದಲಾದ ಭಾಷೆಗಳು ತುಂಬಿಕೊಂಡ. ಇವು ದೇಸಿ ಸಾಹಿತ್ಯ ಯಾವ ಭಾಷೆಯಿಂದ ತುಂಬಿಕೊಂಡಿದೆ ಅಂತ ಅಂದರೆ ಕನ್ನಡ, ತಮಿಳ್, ತೆಲುಗು ಮತ್ತು ಸಂಸ್ಕೃತ ಅಲ್ಲಿ ಜನಪ್ರಿಯವಾಗಿತ್ತು. ಪ್ರಾಕೃತ ಭಾಷೆಯದು ಜನಸಾಮಾನ್ಯರು ಆಡೋ ಒಂದು ಸಾಮಾನ್ಯ ಭಾಷೆಯಾಗಿದೆ ಅಂತ ಹೇಳ್ಬೋದು. ಬುದ್ಧನು ಪಾಳಿ ಭಾಷೆಗೆ ಬೋಧಿಸಿದನು. ದ್ರಾವಿಡ ಭಾಷೆಯಲ್ಲಿ ಅತ್ಯಂತ ಪ್ರಾಚೀನ ಭಾಷೆ ತಮಿಳು. ತಮಿಳು. ಮತ್ತು ಲಿಖಿತ ದೇಸಿ ಸಾಹಿತ್ಯ ಆಧಾರ 4 ಪ್ರಕಾರ ಕಂಡು ಬರ್ತವೆ. ಇದು ಧಾರ್ಮಿಕ ಸಾಹಿತ್ಯ, ಐತಿಹಾಸಿಕ ಸಾಹಿತ್ಯ ಮತ್ತು ಸಂಗಮ ಸಾಹಿತ್ಯ, ವೈಜ್ಞಾನಿಕ ಸಾಹಿತ್ಯ ಅಂತ ಹೇಳ್ಬೋದು. ಧಾರ್ಮಿಕ ಸಾಹಿತ್ಯ ಅದು ದೇಸಿ ಸಾಹಿತ್ಯ ಮತ್ತು 4 ಪ್ರಕಾರ ಬರ್ತಾವೆ, 4 ಟೈಪ್ಸ್ ಬರ್ತಾವೆ. ಆ ಟೈಪ್ಸ್ ಒಳಗೆ ಫಸ್ಟು ಧಾರ್ಮಿಕ ಸಾಹಿತ್ಯ. ಧಾರ್ಮಿಕ ಮೀನ್ಸ್ ಇದು ಸಂಪ್ರದಾಯ, ರೂಢಿ ಸಂಪ್ರದಾಯ, ದೇವಸ್ಥಾನ ಅವೆಲ್ಲ ಬರ್ತಾವಲ್ಲ ಅವು. ನೆಕ್ಸ್ಟ್ ಐತಿಹಾಸಿಕ ಮತ್ತು ಲೌಕಿಕ ಸಾಹಿತ್ಯ ಮತ್ತು ಸಂಗಮ ಸಾಹಿತ್ಯ ಅಂತ ಹೇಳ್ಬೋದು. ಸಂಗಮ ಸಾಹಿತ್ಯ ಹೆಚ್ಚಾಗಿ ತಮಿಳು ಭಾಷೆಯಲ್ಲಿ ಕಂಡುಬರುತ್ತೆ ಅಂತ ಹೇಳ್ಬೋದು. ಧಾರ್ಮಿಕ ಸಾಹಿತ್ಯ ಧರ್ಮನಿಷ್ಠರಾದ ಭಾರತೀಯರು ಪ್ರಾಚೀನ ಕಾಲದಲ್ಲಿ ಅವರು ರಚಿಸಿದ ಹೆಚ್ಚಿನ ಸಾಹಿತ್ಯವು ಧಾರ್ಮಿಕ ಸಂಬಂಧಿಸಿದೆ ಅಂತ ಹೇಳ್ಬೋದು. ಧಾರ್ಮಿಕ ಸಾಹಿತ್ಯವನ್ನು ವೈದಿಕ ಅಥವಾ ಬ್ರಾಹ್ಮಣಿಕ ಸಾಹಿತ್ಯ ಅಂತ ಹೇಳ್ತಾರೆ, ಜೈನ ಸಾಹಿತ್ಯ ಅಂತ ಹೇಳ್ತಾರೆ ಮತ್ತು ಬೌದ್ಧ ಸಾಹಿತ್ಯ ಅಂತ 3 ಪ್ರಕಾರ ಭಾಗ ಮಾಡ್ಬೋದು. ವೈದಿಕ ಸಾಹಿತ್ಯ, ಧಾರ್ಮಿಕ ಸಾಹಿತ್ಯ ಮತ್ತು 4 ಪ್ರಕಾರ ಬರ್ತಾವೆ, 3 ಪ್ರಕಾರ ಬರ್ತಾವೆ. ಒಂದೊಂದು ವೈದಿಕ ಸಾಹಿತ್ಯ, ಧಾರ್ಮಿಕ ಸಾಹಿತ್ಯ ಮತ್ತು 3 ಪ್ರಕಾರ ಬರ್ತಾವೆ. ಒಂದೊಂದು ವೈದಿಕ ಸಾಹಿತ್ಯ, ಜೈನ ಸಾಹಿತ್ಯ ಮತ್ತು ಬೌದ್ಧ ಸಾಹಿತ್ಯ ಅಂತ ಹೇಳ್ಬೋದು. ವೈದಿಕ ಸಾಹಿತ್ಯ 6 ರಾಜಕೀಯ, ಆರ್ಥಿಕ, ಸಾಮಾಜಿಕ ಮತ್ತು ಧಾರ್ಮಿಕ ಜೀವನ ತಿಳಿಯಲು ನೆರವಾಗಿರುತ್ತೆ. ಅದು ವೈದಿಕ ಸಾಹಿತ್ಯ ಇದು ಆರ್ಯರ ಅವರ ಜೀವನ ಹೆಂಗಿತ್ತು, ಅವರ ಸಾಮಾಜಿಕ ಹೇಗಿತ್ತು ಮತ್ತು ಅವರ ಆರ್ಥಿಕ ಹೇಗಿತ್ತು ಮತ್ತು ಅವರ ರಾಜಕೀಯ ಅಥವಾ ಧಾರ್ಮಿಕ ಹೇಗಿತ್ತು ತಿಳಿಸಿಪಡಿಸುವ ಒಂದು ಸಾಹಿತ್ಯವಾಗಿತ್ತು ಅಂತ ಹೇಳ್ಬೋದು ವೈದಿಕ ಸಾಹಿತ್ಯ. ಅಷ್ಟು ವೈದಿಕ ಸಾಹಿತ್ಯ 4 ವೇದಗಳು ಬರ್ತಾವೆ: ಋಗ್ವೇದ, ಸಾಮವೇದ, ಯಜುರ್ವೇದ, ಅಥರ್ವವೇದ. ಇದು ಎಲ್ಲರಿಗೂ ಗೊತ್ತಿದ್ದು ವಿಷಯ. ಅತ್ಯಂತ ಪ್ರಾಚೀನ ವೇದ ಯಾವುದು? ಋಗ್ವೇದ. ಅತ್ಯಂತ ಪ್ರಾಚೀನ ವೇದ ಯಾವುದು? ಋಗ್ವೇದ. 10 ಮಂಡಲಗಳು ಕಂಡುಬರ್ತವೆ. 10 ಮಂಡಲಗಳು ಮತ್ತು
10,580 ವೃತ್ತ ಮತ್ತು 1028 ಶ್ಲೋಕ ಒಳಗೊಂಡಿದೆ. ಋಗ್ವೇದ ಎಷ್ಟು ಶ್ಲೋಕ ಒಳಗೊಂಡಿದೆ? 1028 ಶ್ಲೋಕ ಒಳಗೊಂಡಿದೆ. ಋಗ್ವೇದ ಎಷ್ಟು ಶ್ಲೋಕ ಒಳಗೊಂಡಿರ್ತದೆ? 1028 ಶ್ಲೋಕ ಒಳಗೊಂಡಿದೆ. 10 ಮಂಡಲಗಳು ಕಂಡುಬರ್ತವೆ. ಸಾವಿತ್ರಿಗೆ ಅರ್ಪಿಸಿರುವ ಪ್ರಸಿದ್ಧ ಮಂತ್ರ ಗಾಯತ್ರಿ ಮಂತ್ರ ಇದರಲ್ಲಿದೆ. ಗಾಯತ್ರಿ ಮಂತ್ರ ಇದು ಎದರಲ್ಲಿ ಕಂಡುಬರ್ತದೆ? ಋಗ್ವೇದದಲ್ಲಿ ಕಂಡುಬರ್ತದೆ. ಸಾವಿತ್ರಿಗೆ ಅರ್ಪಿಸಿದ ಒಂದು ಪವಿತ್ರ ಮಂತ್ರ ಇದು ಗಾಯತ್ರಿ ಮಂತ್ರ. ಇದು ಗಾಯತ್ರಿ ಮಂತ್ರ ಎಲ್ಲಿ ಕಂಡುಬರುತ್ತೆ? ಇದು ಋಗ್ವೇದದಲ್ಲಿ ಕಂಡುಬರುತ್ತೆ. ಋಗ್ವೇದದಲ್ಲಿ 10 ರಾಜರ ಕದನ, ಸಭಾ ಸಮಿತಿ, ಆರ್ಯ ದ್ರಾವಿಡ ಸಂಸ್ಕೃತ ಸಂಘರ್ಷ ಉಲ್ಲೇಖ ದೊರೆಯುತ್ತೆ ಅಂತ ಹೇಳ್ಬೋದು. ಆರ್ಯ ಪ್ರಾರಂಭ ಮತ್ತು ಸಾಮವೇದ, ಯಜುರ್ವೇದ, ಅಥರ್ವವೇದ 3 ವೇದವನ್ನು ತ್ರಿವೇದ ಅಂತ ಕರೀತಾರೆ. ಮತ್ತು ಅವು ಉತ್ತರ ವೇದಿಕ ಶೈಲಿ ಸೇರ್ತವೆ. ಅವು ಯಾವುದು? ಅಥರ್ವವೇದ, ಸಾಮವೇದ ಮತ್ತು ಯಜುರ್ವೇದ, ಈ 3 ವೇದಗಳು ಹೆಚ್ಚಾಗಿದ್ದು 3 ವೇದಗಳನ್ನು ತ್ರಯ ಅಂತ ಕರೀತಾರೆ. ಸಾಮವೇದ, ಯಜುರ್ವೇದ ಮತ್ತು ಅಥರ್ವವೇದ ಇವು ತ್ರಿವೇದ ಅಂತ ಕರೀತಾರೆ. ಅವು ಉತ್ತರ ವೇದಿಕೆ ಸೇರ್ತಾವೆ. ಅವು ಎಲ್ಲಿ ಸೇರ್ತಾವು? ಉತ್ತರ ವೇದಿಕ ಕಾಲದಲ್ಲಿ ಸೇರ್ತಾವೆ. ಉತ್ತರ ವೇದಿಕ ಕಾಲದಲ್ಲಿ ಸೇರ್ತಾವೆ ಅಂತ ಹೇಳ್ಬೋದು. ರಚಿತ ಕಾಲ ಕ್ರಿಸ್ತಪೂರ್ವ 12ರಿಂದ 6ನೇ ಶತಮಾನ ಅಂತ ಹೇಳ್ಬೋದು. ಸಾಮವೇದ